ನಿಮಿಷಕ್ಕೆ ಬರ್ತಿರೋ ಶಂಕರ್ ನಾಗ್ ಅನ್ನೋ ಮನುಷ್ಯ ಅವ್ರ ಅಭಿಮಾನಿಗಳು ಇದ್ದೀರಣ್ಣ. ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಶಂಕರ್ ನಾಗ್ ಸತ್ತು 35 ವರ್ಷ ಆಯ್ತು. ಇವತ್ತು ಜನ ಸ್ಮರಿಸ್ತಾರೆ ಅಂದ್ರೆ ಅವ್ರು ಮಾಡೋ ಕ್ರೇಜ್ ಯಾರೂ ನೋಡಿಲ್ಲ. ಅಣ್ಣವರು ವಿಷ್ಣುವರ್ಧನ್, ನಾನು ನಿಮ್ಗೆ ಯಾಕೆ ಮಾತಾಡ್ತೀನಿ ಅಂದ್ರೆ ಒಂದ್ ಮಾತು ಹೇಳ್ತೀನಿ ಕೇಳಿ. ಪಾಪ ಆ ನಟ ದರ್ಶನ್ ಅವ್ರು ಕೂಡ ಚೆನ್ನಾಗಿರ್ತಾರೆ. ನೀವೆಲ್ಲ ಏನ್ ಮಾಡ್ಬಿಡ್ತೀರಾ ಅಂದ್ರೆ ಕೂಗಿ ಕೂಗಿ ಬೀದಿಗೆ ತಂದ್ಬಿಡ್ತೀರಾ. ಆರಾಮಾಗಿರ್ಲಿ ಬಿಡಿ. ವಿಷ್ಣುವರ್ಧನ್ ಅಭಿಮಾನಿಗಳು ಬಿಗ್ ಬಾಸ್ ಕಾರ್ಯಕ್ರಮದ 4ನೇ ಸೀಸನ್ನ ವಿನ್ನರ್ ಆಗಿದ್ದವರು ಪ್ರಥಮ್. ಆ ಸೀಸನ್ ಅಲ್ಲಿ ಪ್ರಥಮ್ ಉಣಬಡಿಸಿದ ಮನರಂಜನೆಯ ರಸದೌತಣವನ್ನ ಪ್ರೇಕ್ಷಕರು ಇನ್ನೂ ಮರ್ತಿಲ್ಲ. ಒಂದಿಷ್ಟು ಕಿರಿಕು, ಇನ್ನೊಂದಿಷ್ಟು ವಾದ ವಿವಾದಗಳಿಂದ ಸದ್ದು ಮಾಡಿದ್ದ ಪ್ರಥಮ್ ಆನಂತರ ಚಿತ್ರಗಳಲ್ಲಿ ಬ್ಯುಸಿಯಾದ್ರು. ದೇವರಂಥ ಮನುಷ್ಯ ಸೇರಿ 3-4 ಚಿತ್ರಗಳನ್ನು ಮಾಡಿದ್ರು. ಸದ್ಯ ಪ್ರಥಮ್ ಅಭಿನಯದ ಫಸ್ಟ್ ನೈಟ್ ವಿತ್ ದೆವ್ವ ಮತ್ತು ನಿರ್ದೇಶಿಸಿ ಅಭಿನಯಿಸಿರುವ ಕರ್ನಾಟಕದ ಅಳಿಯ ಚಿತ್ರಗಳು ಬಿಡುಗಡೆ ಆಗಬೇಕಾಗಿದೆ. ಇಂಥ ಪ್ರಥಮ್ ಕಂಡ್ರೆ ಅದ್ಯಾಕೋ ಏನೋ ದರ್ಶನ್ ಅಭಿಮಾನಿಗಳಿಗೆ ವಿಪರೀತ ಪ್ರೀತಿ. ಪ್ರಥಮ್ಗೂ ಕೂಡ ಅಷ್ಟೇ. ಹೀಗಾಗಿ ಪ್ರಥಮ್ ಹೋದಲ್ಲಿ ಬಂದಲ್ಲಿ ದರ್ಶನ್ ಅಭಿಮಾನಿಗಳು ಡಿ ಬಾಸ್ ಎಂದು ಕೂಗಿದ್ರೆ ಪ್ರಥಮ್ ಅಷ್ಟೇ ಸಮಾಧಾನದಿಂದ ಉತ್ತರ ಕೊಡ್ತಾರೆ. ಕೆಲವೊಮ್ಮೆ ಗುಡುಕ್ತಾರೆ. ಇನ್ನು ಕೆಲವೊಮ್ಮೆ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ವಿರುದ್ಧ ವಿಷ ಕಾರುವ ವ್ಯಕ್ತಿಗಳಿಗೆ ಪೊಲೀಸ್ ಠಾಣೆಗೆ ಕರೆಸಿ ಬುದ್ಧಿವಾದವನ್ನ ಹೇಳುವ ಕಾರ್ಯಕ್ರಮವನ್ನು ಕೂಡ ಪ್ರಥಮ್ ಆಗಾಗ ಹಮ್ಮಿಕೊಳ್ತಾರೆ. ಸಮಯ ಸಿಕ್ಕಾಗ ಅಲ್ಲಲ್ಲಿಯೇ ತಿರುಗೇಟನ್ನು ಕೂಡ ನೀಡ್ತಾರೆ. ಈ ವಾದ ವಿವಾದ ಯುದ್ಧ ಬೇರೆ ಹಂತಕ್ಕೆ ತಲುಪಿದ ಉದಾಹರಣೆಗಳು ಕೂಡ ಇದೆ. ಹೀಗಿರುವಾಗ ಇದೀಗ ಇನ್ನೊಮ್ಮೆ ದರ್ಶನ್ ಬಗ್ಗೆ ಪ್ರಥಮ್ ಮಾತನಾಡಿದ್ದಾರೆ. ಡಿ ಬಾಸ್ ಎಂದು ಕೂಗಿ ದರ್ಶನ್ನ ಬೀದಿಗೆ ತರ್ತೀರಾ ಅಂತ ಹೇಳಿದ್ದಾರೆ. ಈ ಮೂಲಕ ಮತ್ತೊಮ್ಮೆ ದರ್ಶನ್ ಅವರ ಅಭಿಮಾನಿಗಳನ್ನು ಪ್ರಥಮ್ ಕೆಣಕಿದ್ದಾರೆ. ಪ್ರಥಮ್ ಕೆಲಸದ ಪ್ರಯುಕ್ತ ಬಾಗಲಕೋಟೆಗೆ ತೆರಳಿದ್ರು. ಈ ಸಮಯದಲ್ಲಿ ಅಲ್ಲಿದ್ದ ಕೆಲವರು ದರ್ಶನ್ ಪರ ಘೋಷಣೆ ಕೂಗಿದ್ದಾರೆ. ಇದಕ್ಕೆ ಪ್ರಥಮ್ ಅಲ್ಲಿಯೇ ರಿಯಾಕ್ಟ್ ಮಾಡಿದ್ದಾರೆ. ಅಲ್ಲಿ ಸೇರಿದ ದರ್ಶನ್ ಅಭಿಮಾನಿಗಳನ್ನು ಉದ್ದೇಶಿಸಿ ಮಾತನಾಡಿರುವ ಪ್ರಥಮ್, ಶಂಕರ್ ನಾಗ್ ಸರ್ ನಮ್ಮನ್ನೆಲ್ಲ ಆಗಲಿ 35 ವರ್ಷ ಆಯಿತು. ಇವತ್ತು ಕೂಡ ಜನ ಅವರನ್ನು ಸ್ಮರಿಸುತ್ತಾರೆ ಅಂದರೆ ಅವರಂತಹ ಕ್ರೇಜ್ನ ಯಾರೂ ನೋಡಿಲ್ಲ. ಅಣ್ಣವರು ವಿಷ್ಣುವರ್ಧನ್ ಸರ್ ಕೂಡ ಜನಮಾನಸದಲ್ಲಿ ಇದ್ದಾರೆ ಅಂತ ಹೇಳಿದರು. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ಪಾಪ ನಟ ದರ್ಶನ್ ಕೂಡ ಚೆನ್ನಾಗಿರ್ತಾರೆ. ನೀವೆಲ್ಲ ಹೇಗೆ ಮಾಡ್ತೀರಾ ಅಂದರೆ ಕೂಗಿ ಕೂಗಿ ಬೀದಿಗೆ ತಂದುಬಿಡ್ತೀರಾ. ಆರಾಮಾಗಿರಲಿ ಬಿಡಿ ಅಂತ ಹೇಳಿದ್ದಾರೆ. ನನ್ನ ಮುಂದೆ ಕೂಗಿದ್ರೆ ಏನು ಪ್ರಯೋಜನ ಎಂದು ಕೇಳಿರುವ ಪ್ರಥಮ್, ಅವರಿಗೂ ಒಳ್ಳೆಯದಾಗಲಿ ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳಿದ್ದಾರೆ. ನಿಮ್ಮ ಅಪ್ಪ ಅಮ್ಮನ ಹೆಸರನ್ನಾದರೂ ಕೂಗಿ ಅಂತ ಹೇಳಿದ ಪ್ರಥಮ್ ಅಲ್ಲಿಂದ ವಾಪಸ್ ತೆರಳಿದ್ದಾರೆ. ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಹಲವರು ಪ್ರಥಮ್ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಕೆಲವರು ಪ್ರಥಮ್ ಅವರನ್ನ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ತಮ್ಮ ಪಾಡಿಗೆ ಕಾರ್ಯಕ್ರಮಕ್ಕೆ ತೆರಳಿದ ಪ್ರಥಮ್ ಅವರನ್ನ ಬೇಕಂತಲೇ ಕೆಣಕುವುದು ಎಷ್ಟು ಸರಿ ಅಂತ ಪ್ರಶ್ನೆಗಳನ್ನು ಕಮೆಂಟ್ ಮೂಲಕ ಜನಗಳು ಮಾಡ್ತಾ ಇದ್ದಾರೆ. ಇನ್ನುಳಿದಂತೆ ಕಳೆದ ವರ್ಷ ಜುಲೈನಲ್ಲಿ ಕೆಲವರು ತಮ್ಮ ಮೇಲೆ ಹಲ್ಲೆಗೆ ಯತ್ನಿಸಿದ್ರು, ಬೆದರಿಕೆ ಹಾಕಿದ್ರು ಅಂತ ಪ್ರಥಮ್ ಆರೋಪ ಮಾಡಿದ್ರು. ಈ ಸಂಬಂಧ ಜುಲೈ 29ರಂದು ಬೆಂಗಳೂರು ಗ್ರಾಮಾಂತರ SP ಕಚೇರಿಗೆ ತೆರಳಿ ದೂರು ನೀಡಿದ್ರು. ದರ್ಶನ್ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ರು. ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಕೂಡ ಪ್ರಥಮ್ ಹೇಳಿದ್ರು.